ಬಿಗ್ ಬಾಸ್ 10ನೇ ಸಂಚಿಕೆ ನಿನ್ನೆಯ ಐಸಿಯು ಟಾಸ್ಕ್ನಿಂದ ಕಂಟಿನ್ಯೂ ಆಗುತ್ತದೆ. ಗಾರ್ಡನ್ ಏರಿಯಾದಲ್ಲಿ ಕುಳಿತಿರುವ ಕೀರ್ತಿ ಅವರು ಒಮ್ಮೆ ಶಾಲಿನಿ ಮೇಲೆ ರೇಗಿದರೆ ನಂತರ ಪ್ರಥಮ್ ಕರೆದುಕೊಂಡು ಹೋಗುವಂತೆ ಡಾಕ್ಟರ್ಗೆ ಹೇಳುತ್ತಾರೆ. ನಂತರ ಡಾಕ್ಟರ್ಸ್ ಎಲ್ಲ ಸೇರಿ ರಿಪೋರ್ಟಿಂಗ್ ಮಾಡುತ್ತಿರುವ ಶೀತಲ್ ಅವರಿಗೆ ಬಾಯಿಗೆ ಇಂಜೆಕ್ಷನ್ ಕೊಡುತ್ತಾರೆ. ಅದಾದ ಮೇಲೆ ನಿರಂಜನ್ ಅವರು ಪ್ರಥಮ್ಗೆ ನಾಲಿಗೆ ಎಕ್ಸರ್ಸೈಸ್ ಹೇಳಿಕೊಡುವುದು, ಅವರು ಕೋತಿ ತರ ಇಮಿಟೇಟ್ ಮಾಡುವುದು ನೋಡಲು ತಮಾಷೆಯಾಗಿತ್ತು. ನಂತರ ಬಿಗ್ ಬಾಸ್ ಆಸ್ಪತ್ರೆಯ ರೋಗಿಗಳ ಮಧ್ಯೆ ಪಂದ್ಯಾಟ ಕೈಗೊಳ್ಳುವಂತೆ ಸೂಚಿಸುತ್ತಾರೆ. ಆ ಪ್ರಕಾರ ಮನೆಯ ಸದಸ್ಯರು ವಿಐಪಿ ವಾರ್ಡ್ ತಂಡ ಮತ್ತು ಜನರಲ್ ವಾರ್ಡ್ ತಂಡ ಎಂಬ 2 ತಂಡಗಳನ್ನು ಮಾಡಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಗೋಣಿಚೀಲ ಓಟ ನಡೆಯುತ್ತದೆ. ಅದರಲ್ಲಿ ಮನೆಯ ಸದಸ್ಯರು ಗೋಣಿಚೀಲ ಹಿಡಿದು ಓಡುವುದು ತುಂಬಾ ಮನರಂಜನೆ ನೀಡಿತು. ಅದಾದ ಮೇಲೆ ನಿಂಬೆಹಣ್ಣು ಚಮಚ ಬಾಯಿಯಲ್ಲಿ ಹಿಡಿದು ನಡೆಯುವ ಪಂದ್ಯ ನಡೆಯುತ್ತದೆ. 2 ಟೀಮ್ನವರು ಒಬ್ಬೊಬ್ಬರಾಗಿ 1 ಬಾರಿ ಹೋಗಿ ಬಂದು ಮತ್ತೊಬ್ಬರಿಗೆ ನಿಂಬೆಹಣ್ಣು ಪಾಸ್ ಮಾಡುತ್ತಾರೆ. ಕೊನೆಯಲ್ಲಿ ಜನರಲ್ ವಾರ್ಡ್ ಟೀಮ್ನವರು ಪಂದ್ಯದಲ್ಲಿ ವಿಜೇತರಾಗುತ್ತಾರೆ. ಆನಂತರ ಬಿಗ್ ಬಾಸ್ ಸೌಹಾರ್ದಯುತವಾಗಿ ಕಬಡ್ಡಿ ಪಂದ್ಯಾವಳಿ ಆಡುವಂತೆ ಸೂಚಿಸುತ್ತಾರೆ. ಅದರ ಪ್ರಕಾರ ಮನೆಯ ಸದಸ್ಯರು ಸಮನಾಗಿ 2 ತಂಡಗಳನ್ನು ಮಾಡಿಕೊಳ್ಳುತ್ತಾರೆ. ಪಂದ್ಯ ಆಡುವ ಮುಂಚೆ ಪ್ರಥಮ್ ಅವರು ಕಾರುಣ್ಯಗೆ ಗೆಟ್ ಲಾಸ್ಟ್ ಎಂದು ಹೇಳಿದ್ದಕ್ಕೆ ಇಬ್ಬರಿಗೂ ದೊಡ್ಡ ವಾಗ್ವಾದದ ಜೊತೆ ಗಲಾಟೆಯೇ ನಡೆಯುತ್ತದೆ. ರೇಖಾ ಮತ್ತು ಶಾಲಿನಿ ಸೇರಿ ಕಾರುಣ್ಯಗೆ ಸಮಾಧಾನ ಮಾಡುತ್ತಾರೆ. ನಂತರ ಪ್ರಥಮ್ ಮತ್ತು ಕಾರುಣ್ಯ ಇಬ್ಬರು ಕ್ಯಾಮೆರಾ ಮುಂದೆ ನಿಂತು ತಮ್ಮ ವಾದ ಮಂಡಿಸುತ್ತಾರೆ. ಕೊನೆಯಲ್ಲಿ ಕಬಡ್ಡಿ ಪಂದ್ಯಾವಳಿ ಆರಂಭವಾಗುತ್ತದೆ. ಪಂದ್ಯದ ಕೊನೆಯಲ್ಲಿ ಕೀರ್ತಿಯವರ ಟೀಮ್ ವಿನ್ ಆಗುತ್ತದೆ.